ಹಾಯ್ ಫ್ರೆಂಡ್ಸ್, ಇದು ನಂದು ಓಲಾ. ನೋಡಿ ಯಾವ ಥರ ಇದೆ ಅಂತ, ಎಷ್ಟು ವರ್ಷ ಆಯ್ತು ಅಂತ ತೋರಿಸ್ತೀನಿ ನಿಮಗೆ. ಸೋಷಲ್ ಮೀಡ್ಯಾದಲ್ಲಿ ತುಂಬ ನೆಗೆಟಿವ್ ರಿವ್ಯೂ ಎಲ್ಲ ಬರುತ್ತೆ. ನೋಡಿ, ನಾನು ಪರ್ಚೇಸ್ ಮಾಡಿದ್ದು ಯಾವಾಗ, ಸೆಪ್ಟೆಂಬರ್ 22ಗೆ. ಓಕೆ, 23, 24, 25 3 ವರ್ಷ ಆಯಿತು. MOS5 ಇದೆ ನನ್ನ ಹತ್ರ, ತೋರಿಸ್ತೀನಿ ನಿಮಗೆ. ವರ್ಷನ್ MOS5 ಇದೆ ನೋಡಿ, ತುಂಬ ಚೆನ್ನಾಗಿದೆ ಗಾಡಿ. ನನಗೆ ಇಲ್ಲಿ ತನಕ ಏನೂ ಪ್ರಾಬ್ಲಮ್ ಬಂದಿಲ್ಲ. ನೋಡಿ, ಇದರಲ್ಲಿ ಒಂದು ಮೈ ಮೋಡ್ ಅಂತ ಆ್ಯಡ್ ಆಗಿದೆ. ಇದು ನಾವು ಯಾವ ಥರ ಬೇಕಾದರೂ ಸೆಟ್ ಮಾಡ್ಬೋದು. ಓಕೆ, ನನಗೆ ಇಲ್ಲಿ ತನಕ ಇದು ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ಚೆನ್ನಾಗಿದೆ ಗಾಡಿ. 3 ವರ್ಷ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ನಾನು. ವಾಶ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಗಲೀಜು ಥರ ಕಾಣಿಸುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಓಲಾ. 25,000 ಕಿಲೋಮೀಟ್ರ್ ಓಡಿಸಿದ್ದೀನಿ ಅಪ್ ಆ್ಯಂಡ್ ಡೌನು. ಪೀಣ್ಯದಿಂದ ಮನೆಗೆ, ಪೀಣ್ಯದಿಂದ ಅದೇ ಒಂದು 25 ದಿವಸಕ್ಕೆ ಅಪ್ ಆ್ಯಂಡ್ ಡೌನ್ 30 ಕಿಲೋಮೀಟ್ರು. ಯಾವ ಥರ ಇದೆ ನೋಡಿ, ಚೆನ್ನಾಗಿಟ್ಟಿದ್ದೀನಿ ಗಾಡಿನ. ಸಿಂಪಲಾಗಿದೆ, ಒಳ್ಳೆ ಪವರ್ ಇದೆ ಗಾಡಿಯಲ್ಲಿ. ಯಾರು ಬೇಕಾದರೂ ಓಲಾ ತಗೋಬೋದು. ಏನು ನೆಗೆಟಿವ್ ಥಿಂಗ್ಸ್ ಇಲ್ಲ ಇದರಲ್ಲಿ. ಸುಮ್ಮನೆ ನೀವು ಸೋಷಲ್ ಮೀಡ್ಯಾದಲ್ಲಿ ನೆಗೆಟಿವ್ ಥಿಂಗ್ಸ್ ಇದೆ ಅಂತ ಗಾಡಿ ತಗೊಳ್ಳೋದೇ ಇರಬೇಡಿ. ನೋಡಿ, ಬೂಟ್ ಸ್ಪೇಸ್ ಚೆನ್ನಾಗಿದೆ. ನನ್ನ ಅನುಭವ ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಸೂಪರ್ ಪವರ್ ಇದೆ ಗಾಡಿಯಲ್ಲಿ, ಚೆನ್ನಾಗಿದೆ. ಒಂದು ಸಲ ಸ್ವಲ್ಪ ಆ್ಯಕ್ಸಿಡೆಂಟ್ ಆಯಿತು, ಅದು ಇಲ್ಲಿದೆ ಸ್ಕ್ರ್ಯಾಚಸ್ ಸ್ವಲ್ಪ. ನೋಡಿ, ಇಷ್ಟೇ ಸ್ಕ್ರ್ಯಾಚಸ್ ಆಗಿದ್ದು. ನನಗೆ ಒಬ್ಬ ಡಿಯೋದವನು ಬಂದುಬಿಟ್ಟು ಹೊಡೆದಿರೋದು, ಮತ್ತು ಏನೂ ಆಗಿಲ್ಲ ಗಾಡಿ. ಅದೇ ಟಯರು, 3 ವರ್ಷದಿಂದ ಅದೇ ಟಯರ್ ಇದೆ ನೋಡಿ. ವಾಚ್ ಮಾಡಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗಲೀಜು ಕಾಣ್ತಾ ಇದೆ. ತುಂಬ ದಿವಸ ಆಯಿತು ವಾಶ್ ಮಾಡಿಲ್ಲ. ಇದು ಫ್ರಂಟ್ ಟಯರು ನೋಡಿ, ಚೇಂಜ್ ಮಾಡಿಲ್ಲ. ಇನ್ನು ಗ್ರಿಪ್ಪೆಲ್ಲ ಅದೇ ಥರ ಇದೆ. 25,000 ಕಿಲೋಮೀಟ್ರ್ ಓಡಿದೆ. ಸಸ್ಪೆನ್ಷನ್ ಒಂದು ಸಲ ಚೇಂಜ್ ಮಾಡಿದ್ವಿ. ಆ್ಯಕ್ಚುಲಿ ಅದು ಆಯಿಲ್ ಲೀಕೇಜ್ ಬಂದಿತ್ತು. ಅದು ಬಿಟ್ಟರೆ ಇದರಲ್ಲಿ ಏನು ಚೇಂಜ್ ಆಗಿಲ್ಲ. ನೋಡಿ ಯಾವ ಥರ ಮೈಂಟೈನ್ ಇದೆ. ಒಂದು ಸಲ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದ್ದೀನಿ ಅಷ್ಟೇ, ಬಿಟ್ಟರೆ ಏನಿಲ್ಲ. ಗಾಡಿ ವಾಶ್ ಮಾಡಿಲ್ಲ. ಸ್ವಲ್ಪ ಎಲ್ಲ ಡಸ್ಟ್ ಗಿಷ್ಟೆಲ್ಲ ಕುತ್ಕೊಂಡಿದೆ. ನಾನೇನು ಓಲಾಗೆ ಸಪೋರ್ಟ್ ಮಾಡ್ತಿಲ್ಲ, ನನ್ನ ಅನುಭವ ಹೇಳ್ತಿದ್ದೀನಿ ನಿಮಗೆ. 3 ವರ್ಷದಿಂದ ನಾನು ಅಪ್ ಆ್ಯಂಡ್ ಡೌನ್ ಹೋಗ್ತಾ ಇದ್ದೀನಿ. ನನಗೇನು ಇಲ್ಲಿ ತನಕ ಪ್ರಾಬ್ಲಮ್ ಇಲ್ಲ. ಒಂದು ಪಂಚರ್ ಆಗಿತ್ತು ಅಷ್ಟೇ ಬಿಟ್ಟರೆ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ಚೆನ್ನಾಗಿದೆ ಗಾಡಿ, ಯಾರು ಬೇಕಾದರೆ ತಗೋಬೋದು. ಇವಾಗ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ ಗಾಡಿನ. ಜನರೇಷನ್ 3, ಇದು ಜನರೇಷನ್ 1 ಇದ್ದು. ನೋಡಿ, ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಈ ಥರ ಬಂದರೆ ಜನರೇಷನ್ 1 ಇದ್ದು. ಆದಮೇಲೆ ನಿಮಗೆ ಬೆಲ್ಟ್ ಡ್ರೈವ್ ಬಂತು, ಆ ಕವರು ಆದಮೇಲೆ ಚೈನ್ ಡ್ರೈವ್ ಬಂತು ಇವಾಗ ಜನರೇಷನ್ 3ಅಲ್ಲಿ. ಬಟ್ ಜನರೇಷನ್ 1 ಗಾಡಿ ಮಸ್ತಾಗಿದೆ. ನೋಡಿ ಹೆಂಗೆ ಇಟ್ಟಿದ್ದೀನಿ ನೋಡಿ, ಏನು ಚೇಂಜ್ ಮಾಡಿಲ್ಲ ಇದರಲ್ಲಿ. ಆರಾಮಾಗಿ ನನಗೆ ಇದು ರೇಂಜ್ ಬಂದುಬಿಟ್ಟು
ಇದರ ರೇಂಜ್ ಬಂದುಬಿಟ್ಟು 102 ಕಿಲೋಮೀಟ್ರ್ ಇದೆ ನಾರ್ಮಲ್ ಮೋಡಲ್ಲಿ. ಆವಾಗ ತಾನೇ ಫುಲ್ ಚಾರ್ಜ್ ಮಾಡಿದ್ದೆ, ನೋಡಿ ಫುಲ್ ಚಾರ್ಜ್ ಇದೆ, 1% ಕಡಿಮೆ ಆಗಿದೆ ರೇಂಜು. ಆ್ಯಕ್ಚುಲಿ 3 ವರ್ಷ ಆಯ್ತಲ್ವ, ಅದಕ್ಕೋಸ್ಕರ ಏನು ಇದು ಹೊಸ ಅಪ್ಡೇಟ್ ಇದೆ ನಿಮಗೆ. ಇದು ಬಂದಿದೆ ಇದರಲ್ಲಿ ನೋಡಿ, ಇಲ್ಲಿ ಯಾವ ಥರ 128 ರೇಂಜ್ ಇದೆ. ಬಟ್ ನಾನು ಯುಕೋ ಮೋಡಲ್ ಏನು ಓಡಿಸಲ್ಲ, ನಾರ್ಮಲ್ ಮೋಡಲ್ಲೇ ಓಡಿಸೋದು. 3 ದಿವಸ ಹೋಗಿ ಬರ್ತೀನಿ. 90 ಕಿಲೋಮೀಟ್ರ್ ಆರಾಮಾಗಿ ಬರುತ್ತೆ ನನಗೆ ಸಿಂಗಲ್ ರೈಡಲ್ಲಿ. ಏನು ನಿಮಗೆ ಪಿಕಪ್ಪು ಕಡಿಮೆ ಆಗೋಲ್ಲ, ಪವರು ಕಡಿಮೆ ಆಗೋಲ್ಲ. ಟ್ರಾಫಿಕಲ್ಲಿ ಆರಾಮಾಗಿ ನಾರ್ಮಲ್ ಮೋಡಲ್ಲಿ ಓಡಿಸ್ಕೊಂಬರ್ಬೋದು. ನೀವು ರೈಡಿಂಗ್ ಮಾಡುವಾಗ ಈ ಅಡ್ವಾನ್ಸ್ ರೀಜನ್ನ ಆಫಲ್ಲಿಡಿ. ಆಫಲ್ಲಿದ್ದರೆ ನಿಮಗೆ ಒಳ್ಳೆ ರೇಂಜ್ ಬರುತ್ತೆ. ಯಾಕೆಂದರೆ ಪದೇ ಪದೇ ನೀವು ರೀಜನ್ ಮಾಡಿದರೆ ಬ್ಯಾಟ್ರಿ ರಿವರ್ಸು, ಅಂದರೆ ಬ್ಯಾಟ್ರಿಗೆ ನೀವು ರೀಜನ್ ಮಾಡಿದರೆ ರೀಜನ್ರೇಷನ್ ಆಗುತ್ತಲ್ವ, ಬ್ಯಾಟ್ರಿ ಚಾರ್ಜ್ ಆಗುತ್ತಲ್ವ, ಆ ಚಾರ್ಜ್ ಮೂಮೆಂಟಲ್ಲಿ ನಿಮಗೆ ಸ್ವಲ್ಪ ಏನಂತಾರೆ ಅದಕ್ಕೆ, ಆ ಚಾರ್ಜ್ ಬ್ಯಾಟ್ರಿ ತಗೊಳ್ಳುವಾಗ ನಿಮಗೆ ರೇಂಜ್ ಸ್ವಲ್ಪ ಕಡಿಮೆ ಆಗ್ಬೋದು. ಅದಕ್ಕೋಸ್ಕರ ಆಫಲ್ಲಿಟ್ಟರೆ ಚೆನ್ನಾಗಿ ರೇಂಜ್ ಬರುತ್ತೆ ನಿಮಗೆ. ಇದೊಂದು ಸೆಟ್ಟಿಂಗ್ ಆಫಲ್ಲಿ ಇಟ್ಕೋಬೇಕು ನೀವು. ಇಲ್ಲಾಂದರೆ ನೀವು ಹೈಯಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬ್ರೇಕ್ ಸೇವ್ ಆಗುತ್ತೆ. ಅದು ಬಿಟ್ಟರೆ ಏನೂ ಇಲ್ಲ ಇದರಲ್ಲಿ. ರೀಜನ್ ಅಂತಾರೆ, ಬಟ್ ಅದು ಚಾರ್ಜಿಂಗ್ ಅಂತಾರೆ. ಅದು ಅಷ್ಟೊಂದು ಅಷ್ಟೊಂದು ಇಷ್ಟ ಆಗಲ್ಲ ಎಲ್ಲರಿಗೂ. ರೀಜನ್ ಅಂತ ಚಾರ್ಜ್ ಆಗುತ್ತೆ ಅಂತ ಚಾರ್ಜ್ ಮಾಡ್ತಾರೆ ಅಷ್ಟೇ. ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತಿದ್ದೀನಿ ನೋಡಿ. ಏನಂದರೆ, ನಾನು ಚಾರ್ಜ್ ಮಾಡೋದು ಮಿನಿಮಮ್ 20% ಬ್ಯಾಟ್ರಿ ಇದ್ದೇ ಇರುತ್ತೆ. ಓಕೆ, ಮ್ಯಾಕ್ಸಿಮಮ್ ಅಂದರೆ ನಾನು 15% ಕೆಳಗಡೆ ಬಂದಿಲ್ಲ. ಎವ್ರಿ 2 ಡೇಸ್ಗೆ ಒಂದು ಸಲ 80% ಚಾರ್ಜ್ ಮಾಡಿ ನೀವು ನೋಡಿ. ನಾನು 3 ವರ್ಷ ಆಯಿತು ಅದೇ ಥರ ಮಾಡ್ಕೊಂಬಂದಿದ್ದಕ್ಕೆ ಬ್ಯಾಟ್ರಿ ನೋಡಿ ಹೆಲ್ತ್ ಅದೇ ಥರ ಇದೆ. ನಿನ್ನೆ ಚಾರ್ಜ್ ಹಾಕಿದ್ದು ನಾನು, ಇನ್ನೂ 100% ಹಂಗೆ ಇದೆ. ಇಲ್ಲಿ 1 ಪಾಯಿಂಟ್ ಮಾತ್ರ ಕಡಿಮೆ ಇದೆ. ಎಲ್ಲಿ ಹೇಳಿ, ಇಲ್ಲಿ 102 ಇರಬೇಕಿತ್ತು, 101 ಇದೆ. ಅದು ಬಿಟ್ಟರೆ ಬ್ಯಾಟ್ರಿಯಲ್ಲಿ ನೋಡಿ ರಿಮೈನಿಂಗ್ ಬ್ಯಾಟ್ರಿ ಅಷ್ಟೇ ಇದೆ. ಚಾರ್ಜಿಂಗ್ ಇದ್ದು ಅದೊಂದು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ, ಬ್ಯಾಟ್ರಿ ಫಾಲ್ಟ್ ಬರಲ್ಲ. 15%ಗಿಂತ ಕಡಿಮೆ ನೀವು ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗೇ ಬರುತ್ತೆ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಎಲ್ಲ. ನನಗೆ ಅನಿಸಿರೋ ಪ್ರಕಾರ ಈ ಪೆಟ್ರೋಲ್ ಗಾಡಿಗಿಂತ ಓಲಾದವ್ರು ಬಿಟ್ಟಿರೋದು ಈ ಗಾಡಿ ಮಸ್ತಾಗಿದೆ. ನನಗೆ ತುಂಬ ಅನುಕೂಲವಾಗಿದೆ ಇದು ಗಾಡಿ. ತುಂಬ ಸೇವ್ ಮಾಡಿದ್ದೀನಿ ನಾನು. 60,000 70,000 ಸೇವ್ ಮಾಡಿದ್ದೀನಿ 3 ವರ್ಷದಲ್ಲಿ. ಬರೀ ಕಂಪ್ನಿಂದ ಮನೆಗೆ, ಮನೆಯಿಂದ ಕಂಪ್ನಿಗೆ ಹೋಗ್ಬಿಟ್ಟು. ತುಂಬ ಜನರಿಗೆ ಬ್ಯಾಂಗ್ಳೂರಲ್ಲಿ ಇದು ಯೂಸ್ ಆಗುತ್ತೆ ನೋಡಿ. ಇದೇ ಥರ ತುಂಬ ಗಾಡಿ ಬಂದಿದೆ, ಎಥೇರು, ಐಕ್ಯೂಬು ಮತ್ತು ಎಲ್ಲ ಇದೆ ಅಲ್ವಾ, ನಿಮ್ಗೆ ಗೊತ್ತಿರುತ್ತಲ್ವ. ನನಗೆ ಇಷ್ಟವಾಗಿದ್ದು ಇದೆ, ಮಸ್ತಾಗಿ. ಮತ್ತು ನಾನು ತಗೊಳ್ಳುವಾಗ ಇದಕ್ಕೆ 1,20,000 ಆಗಿತ್ತು. S1 ಇದು, S1 Pro ಅಲ್ಲ. ಅದೇ ಥರ ಚೆನ್ನಾಗಿ ಇಟ್ಟಿದ್ದೀನಿ. ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಇನ್ನೊಂದು 2-3 ವರ್ಷ 4 ವರ್ಷ ಚೆನ್ನಾಗಿ ಬ್ಯಾಟ್ರಿ ಇದೇ ಥರ ಪವರ್ಫುಲ್ಲಾಗಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಆರಾಮಾಗಿ ಒಬ್ಬರೇ ಚೆನ್ನಾಗಿ ಓಡಿಸ್ಬೇಕು ಸ್ಮೂತಾಗಿ. ಯಾಕೆಂದರೆ ಎಲೆಕ್ಟ್ರಾನಿಕ್ಸ್ ಓದಿರೋರಿಗೆ ಗೊತ್ತಿರುತ್ತೆ ಯಾವ ಥರ ನೀವು ಆಕ್ಸಲರೇಷನ್ ಕೊಡಬೇಕು, ಒಂದೇ ಸಲ ಕೊಡಬಾರ್ದು. ಆ್ಯಕ್ಚುಲಿ ಇದು ಬ್ಯಾಟ್ರಿ ಅಲ್ವಾ, ಬ್ಯಾಟ್ರಿ ಕಂಟ್ರೋಲ್ ಯೂನಿಟ್ ಇರುತ್ತೆ, ಅದಕ್ಕೆ ಹೇಟ್ ಬೀಳುತ್ತೆ. ಅದಕ್ಕೆ ಸ್ಲೋಲಿ ಓಡಿಸ್ಬೇಕು. ಒಬ್ಬರು ಸಿಂಗಲ್ ಹ್ಯಾಂಡ್ ಅಂದರೆ ಮಸ್ತಾಗಿ ಬರುತ್ತೆ ನಿಮಗೆ. 6-7 ವರ್ಷ ಏನು ಪ್ರಾಬ್ಲಮೇ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ನೋಡೋಣ, ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಇದು ಯಾವ ಥರ ಎಷ್ಟು ವರ್ಷ ಬರುತ್ತೆ ಅಂತ. ಸಿಂಗಲ್ ಹ್ಯಾಂಡೇ ಯೂಸ್ ಮಾಡ್ತಿದ್ದೀನಿ ನಾನು. ಇದೊಂದು ಸಣ್ಣ ಮಾಹಿತಿ ನಿಮಗೆ ಕೊಡಬೇಕಂತ ಇಷ್ಟ ಆಯಿತು. ಅದಕ್ಕೆ 3-3.5 ವರ್ಷದ್ದು ರಿವ್ಯೂ ನಿಮಗೆ ಒಂದು ಗಾಡಿದ್ದು ಓಲಾ S1. ಇದೇ ಥರ ವೀಡಿಯೋಸ್ ನಿಮಗೆ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.